ಓಂ ಅಷ್ಟಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೇವತಾರ್ಚನೆಯಲ್ಲಿ ನಾವು ಪಂಚೋಪಚಾರ ಪೂಜೆ ಇರ್ಬೋದು, ಹಾಗೆ ಷೋಡಶೋಪಚಾರ ಪೂಜೆ ಇರ್ಬೋದು, ಅಥವಾ ನಮ್ಮ ಮನಸ್ಸಿನ ತಕ್ಕ ಹಾಗೆ ಪೂಜೆಗಳಿರ್ಬೋದು. ಯಾವುದಕ್ಕೆ ಪೂಜೆಗಳಿಗೆ ನಿಬಂಧನೆಗಳಿರೋದಿಲ್ಲ. ಭಕ್ತಿ ಒಂದೇ ಮುಖ್ಯ, ಶ್ರದ್ಧೆ ಒಂದೇ ಮುಖ್ಯ. ಶ್ರದ್ಧಾ ಭಕ್ತಿ, ಶ್ರದ್ಧೆ ಮತ್ತು ಭಕ್ತಿ ಒಂದೇ ಭಗವಂತನಿಗೆ ಬೇಕಾಗಿರೋದು ಅಂತ ಹೇಳ್ತಾ, ಇವತ್ತಿನ ದಿವಸ ಇದೇ ರೀತಿ ನಾವು ದೇವರನ್ನು ಒಲಿಸ್ಕೊಳ್ಳೋಕ್ಕೆ, ದೇವರ ಕೃಪೆಗೆ ಪಾತ್ರರಾಗೋಕ್ಕೆ, ದೇವರ ಅನುಗ್ರಹವನ್ನು ಪಡೆಯೋಕ್ಕೆ ಅನೇಕ ವಿಧವಾಗಿ ಅನೇಕ ನಾವು ಇಟ್ಕೊಳ್ಳೋಗ ಪರಿಕರಗಳನ್ನು ಇಟ್ಕೊಂಡು ಪೂಜೆ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಯಜ್ಞ ಯಾಗಾದಿಗಳಿರ್ಬೋದು, ಪೂಜೆಗಳಿರ್ಬೋದು, ವ್ರತಗಳಿರ್ಬೋದು, ಉಪವಾಸ ಎಲ್ಲವನ್ನು ಮಾಡೋಕ್ಕೆ ಮುಂಚೆ ಅಲ್ಲಿ ದೀಪಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಾನಿ, ಸಂಧ್ಯಾ ದೀಪ ನಮೋಸ್ತುತೆ ಅಂತಕ್ಕಂಥ ಮಾತು ಹೇಳ್ತೀವಿ. ಆ ದೀಪಕ್ಕೆ ಉಪಯೋಗಿಸೋ ಎಣ್ಣೆ, ಆ ದೀಪಕ್ಕೆ ಉಪಯೋಗಿಸೋ ಬತ್ತಿ, ಅಲ್ಲಿ ಉಪಯೋಗಿಸ್ತಕ್ಕಂಥ ಆ ದೀಪ ಯಾವುದು ಬೆಳ್ಳಿದ, ಬಂಗಾರದ, ಅವೆಲ್ಲ ಬೇರೆ ಬೇರೆ ಇರುತ್ತೆ. ಆದರೆ ಇವತ್ತಿನ ಒಂದು ವಿಷಯಕ್ಕೆ ಬಂದಾಗ ನಮಗೆ ಕೊಬ್ಬರಿ ಎಣ್ಣೆಯ ದೀಪ ಎಷ್ಟರ ಮಟ್ಟಿಗೆ ಒಂದು ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ತಿಳ್ಕೋಬೇಕಾಗಿದೆ. ಪದೇ ಪದೇ ಪ್ರತಿನಿತ್ಯವೂ ಕೊಬ್ಬರಿ ಎಣ್ಣೆ ದೀಪ ಹಚ್ಚಬೇಕು ಅಂತ ಇಲ್ಲ. ಆದರೆ ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯ ಫೋಟೋ ಅಥವಾ ಆ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಈ ಒಂದು ಕೊಬ್ಬರಿ ಎಣ್ಣೆಯ ದೀಪವನ್ನು ನಾವು ಕುಲದೇವತೆ ಅಥವಾ ಇಷ್ಟ ದೇವತೆಗೆ ನಾವು ಮನೆಯಲ್ಲಿ ಹಚ್ಚಿದಾಗ ನಮ್ಮಲ್ಲಿ ಏನಾಗುತ್ತೆ? ದೇವರ ಫೋಟೋ, ನಿಮ್ಮ ಮನೆ ಕುಲದೇವರ ಫೋಟೋ ಮುಂದೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ ಮಂಗಳವಾರ ಶುಕ್ರವಾರ ನೀವು 3 ಪ್ರಶ್ನೆಗಳಿಗೆ ಉತ್ತರವನ್ನು ಆ ತಾಯಿಯ ಮುಖೇನ, ನಿಮ್ಮ ಕುಲದೇವರ ಮುಖೇನ ಪಡೆಯಬಹುದಾಗಿದೆ. ಇನ್ನು ಹೋಮ, ಈ ಪೂರ್ಣಾಹುತಿಯ ಸಂದರ್ಭದಲ್ಲಿ ನಾವು ಬಟ್ಟೆ, ತೆಂಗಿನೆಣ್ಣೆ ಇವೆಲ್ಲವನ್ನು ಅರ್ಪಣೆ ಮಾಡ್ತೀವಲ್ವ, ಇವೆಲ್ಲವೂ ಕೂಡ ನಮಗೆ ಶುಭ ಆಗ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಒಂದು ಕೊಬ್ಬರಿ ಎಣ್ಣೆಯನ್ನು ನಾವು ಮನೆಯ ಒಂದು ದೇವರ ಫೋಟೋ ಹತ್ತಿರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕೊಬ್ಬರಿ ಎಣ್ಣೆ ಒಂದು ದೀಪವನ್ನು ಹಚ್ಚಿದ್ದೇ ಆದರೆ ಅದು ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಹಚ್ಚಿದಾಗ ಭಾಳಷ್ಟು ಶುಭ ಫಲಗಳು ಕೂಡ ಸಿಗುತ್ತೆ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಅದರ ಜೊತೆಗೆ ಕೊಬ್ಬರಿ ಅಂದರೆ ನಮಗೆ ಗೊತ್ತು, ತೆಂಗಿನಕಾಯಿ ಅಂದರೆ ಏನು? ಪೂರ್ಣ ಫಲ ಅಂತ ಕರಿತೀವಿ. ಅದರಲ್ಲಿ ಭಗವಂತನ ಆವಾಸ ಇದ್ದೇ ಇರುತ್ತೆ. ಹಾಗಾಗಿ ಆ ತೆಂಗಿನಕಾಯಿ ಏನಕ್ಕೆ ಹೊಡಿತೀವಿ? ಭಗವಂತನಿಗೆ ನಮ್ಮ ಅಹಮನ್ನು ನಾವು ದೂರ ಇಟ್ಟು, ಭಗವಂತ ನಿನಗೆ ಶರಣಾಗತಿ ಆಗ್ತಾ ಇದ್ದೀನಿ ಅನ್ನೋದು ತೆಂಗಿನಕಾಯಿಯ ಪ್ರತ್ಯೇಕ. ಅದೇ ತೆಂಗಿನಕಾಯಿಯಲ್ಲಿರ್ತಕ್ಕಂಥ ಕೊಬ್ಬರಿಯಿಂದ ಮಾಡಿದಂತಹ ಎಣ್ಣೆಯಿಂದ ಮನೆಯಲ್ಲಿ ಶುದ್ಧಿ ಆಗ್ತಕ್ಕಂಥದ್ದು, ಮನಸ್ಸುಗಳು ಶುದ್ಧಿ ಆಗ್ತಕ್ಕಂಥದ್ದು, ಹಾಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಮಂಗಳವಾರ ಮತ್ತು ಶುಕ್ರವಾರ ಸಂಧ್ಯಾಕಾಲದಲ್ಲಿ. ಅದರಲ್ಲಿ ಮಣ್ಣಿನ ಹಣತೆಯಲ್ಲಿ ಹಚ್ಚಿದ ಕೊಬ್ಬರಿ ಎಣ್ಣೆಯ ದೀಪದಿಂದ ಸಾಕಷ್ಟು ರೋಗ ರುಜಿನಗಳ ಜೊತೆಗೆ ಮಾಟ ಮಂತ್ರಗಳು ಕೂಡ ನಮಗೆ ತೊಲಗಿ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭಿನ್ನಾಭಿಪ್ರಾಯಗಳಿರ್ಬೋದು, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ಒಬ್ಬರ ವೈಖರಿ ಇನ್ನೊಬ್ಬರಿಗೆ ಅಡ್ಜಸ್ಟ್ ಆಗಲ್ಲ, ಇವೆಲ್ಲವೂ ಕೂಡ ನಮಗೆ ಆ ಕೊಬ್ಬರಿ, ಅದರಲ್ಲಿ ಯಾವುದೇ ಬೇರೆ ಏನೂ ಮಿಕ್ಸ್ ಮಾಡಬಾರ್ದು. ಅದರಲ್ಲೂ ಕೂಡ ಶಾಸ್ತ್ರ ಹೇಳುತ್ತೆ, ನಿಮ್ಮ ಮನೆಯಲ್ಲಿ ಕೊಬ್ಬರಿಯನ್ನು ಶೇಖರಿಸಿ ನೀವು ಹೋಗಿ ಆ ಎಣ್ಣೆಯನ್ನು ಮಾಡಿಸಿ ಆ ಎಣ್ಣೆಯಿಂದ ದೀಪ ಹಚ್ಚಿದಾಗ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಲಕ್ಷ್ಮಿಯ, ಮಹಾದೇವಿಯ ಕೃಪೆಗೆ ಪಾತ್ರರಾಗಬೇಕು. ಯಾರು ರೋಗ ರುಜಿನಗಳಿಂದ ಮನೆಯಲ್ಲಿ ನರಳ್ತಾ ಇರ್ತಾರೆ ಅಂತಹವರ ಹೆಸರನ್ನು ಹೇಳಿ ಭಗವಂತನಿಗೆ ಆ ಹೆಸರಿನವರಿಗೆ ಒಳ್ಳೇದು ಮಾಡಪ್ಪ, ಆ ಹೆಸರಿನವರಿಗೆ ಶುಭ ಕೊಡಪ್ಪ ಅಂತಕ್ಕಂಥ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿದ್ದೇ ಆದರೆ ಮಂಗಳವಾರ ಶುಕ್ರವಾರ ಬ್ರಾಹ್ಮಿ ಮುಹೂರ್ತ, ಅಭಿಜಿನ್ ಮುಹೂರ್ತ, ಗೋಧೋಳಿ ಮುಹೂರ್ತದಲ್ಲಿ ಸ್ವಲ್ಪ ಹೊತ್ತು ಕುಳಿತು ನಿಮ್ಮ ಕುಲದೇವರ, ಇಲ್ಲಿ ಯಾವ ದೇವರಿಗೆ ಹಚ್ಚಬೇಕು? ಕುಲದೇವರು, ಇಷ್ಟ ದೇವರಿಗೆ ಹಚ್ಚಿದ್ದೆ ಆದರೆ ಶುಭ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.